ಕುಮಾರಣ್ಣನ ಬೆಲೆ ಏನು, ಇವ್ರ ಬೆಲೆ ಏನು? ವಿಶ್ವನಾಥ್ ಜೊತೆ ಸೇರಿ ಸತೀಶ್ ಅವರು ನನ್ನ ಮೇಲೆ ಆ ಟೈಮಲ್ಲಿ ಕೇಸ್ ಹಾಕ್ಸಿದ್ದಾರೆ. ಅವತ್ತು ಗೊತ್ತಾಗ್ಲಿಲ್ವಾ? ಅವತ್ತು ನಾನು ಒಕ್ಕಲಿಗ ಅಲ್ವಾ? ನಾನು ಸುಧಾಕರ ಒಂದೇ. ನಾವೆಲ್ಲ ಸೇರಿ ಯಾರಿಗೆ ಮಸಾಲೆ ಅರಿಬೇಕೋ ನಾವು ಅರಿತೀವಿ ಅಂತ ಹೇಳ್ಬಿಟ್ಟು ಸುಧಾಕರ್ ನಾವು ಇಬ್ರು ಸೇರಿ ಯಾರು ಖಾರ ಅರಿಬೇಕೋ ಯಾರು ಮಸಾಲೆ ಅರಿಬೇಕೋ ಮೊನ್ನೆನೆ ಮಾತಾಡ್ಕೊಂಡಿದ್ ಬಿಡ್ರಿ. ಲೀಡರು ಒಳ್ಳೆಯವರಿದ್ದಾರೆ, ಎಲ್ಲೋ ಕೆಲವರು ಮಾತ್ರ ವಿಶ್ವನಾಥ್ ಹತ್ರ ಮಾನ ಮರ್ಯಾದೆನೆಲ್ಲ ಎತ್ಕೊಂಡೋಗಿ ಅಡ ಇಟ್ಬಿಟ್ಟಿದ್ದಾರೆ ವಿಶ್ವನಾಥ್. ಸರ್, ಈಗ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಕರ್ನಾಟಕದಲ್ಲಿ ಪ್ರದೀಪ್ ಈಶ್ವರ್ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿದೆ. ಅವರು ಎಲ್ರ ಬಗ್ಗೆನೂ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ. ನಾವೇನು ಅವರು ಮಾತಾಡಿದ್ರೆ ನಾವೇನು ತಲೆ ಕೆಡಿಸ್ಕೊಂತಾ ಇರ್ಲಿಲ್ಲ. ಇತ್ತೀಚೆಗೆ ನಮ್ಮ ಕುಮಾರಣ್ಣನ ಬಗ್ಗೆ ಅವರು ಮಾತಾಡಕ್ಕೆ ಹಿಡ್ದಿದ್ದಾರೆ. ಅವ್ರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕುಮಾರಣ್ಣನ ಬೆಲೆ ಏನು, ಇವ್ರ ಬೆಲೆ ಏನು? ಅರ್ಥ ಆಯ್ತಲ್ವಾ? ಅವ್ರು 2 ಸಲ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಇವ್ರ ಸಮಾನನ? ಅದು ಲ್ಯಾಟ್ರಿಯಲ್ಲಿ ಬೇರೆ ಗೆದ್ದು ಬಂದಿದ್ದಾರೆ ಅವರು. ನೆಕ್ಸ್ಟ್ ಏನಾದರೂ ಇದೇ ರೀತಿ ಅವ್ರು ನಡ್ಕೊಂಡಿದ್ದೇ ಆದ್ರೆ ತಕ್ಕ ಪಾಠ ಕಲಿಸ್ತೀವಿ. ಸರ್, ಈಗ ಯಲಹಂಕದಲ್ಲಿ ಏನು ರೆಡ್ಡಿ ವರ್ಸಸ್ ಒಕ್ಕಲಿಗ ಅಂತಕ್ಕಂಥದ್ದು ನಡೀತಾ ಇದೆ. ನಿಮ್ಮ ಚುನಾವಣೆಯಲ್ಲೂ ಕೂಡ ಇದು ಭಾರಿ ಸದ್ದು ಮಾಡಿತ್ತು ಸರ್. ಈಗ ಅಲ್ಲ, ಅದು 23ರ ಎಲೆಕ್ಷನ್ ಅಲ್ಲೇ ರೆಡ್ಡಿ ಒಕ್ಕಲಿಗ ಅಂತ ಹೇಳ್ಬಿಟ್ಟು ನಮ್ಮ ಎಲೆಕ್ಷನ್ ಅಲ್ಲೇ ನಾವೇ ಹುಟ್ಟಾಕಿದ್ದು. ಈಗ ಸತೀಶ್ ಅನ್ನೋರು ಅದನ್ನ ರಿಪ್ಲೈ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನು ಹೊಸ್ತೇನು ಮಾಡ್ತಾ ಇರ್ಲಿಲ್ಲ. ಅವತ್ತು ಇದೇ ಸತೀಶ್ ಅವರು MLA ಅವರು ರೆಡ್ಡಿ ಒಕ್ಕಲಿಗ ಅಂತ ಹೇಳಿದ್ರು. ಈಗೇನಾಯ್ತು ಅವ್ರಿಗೆ? ಅವತ್ತು ಆ ಥರ ಹೇಳಿದ್ರಲ್ಲ. ಅವತ್ತು ನನ್ನ ಮಾತಿಗೆ ಇವರೆಲ್ಲ ಧ್ವನಿಗೂಡಿದ್ರೆ ನಮಗೂ ಅವತ್ತು ಶಕ್ತಿ ಬರ್ತಾ ಇತ್ತು. ಅವತ್ತಿಲ್ಲ, ಇವರು ರೆಡ್ಡಿ ಒಕ್ಕಲಿಗರವರು ಅಂತ ಹೇಳ್ಬಿಟ್ಟು ಇವರೇ ಸತೀಶ್ ಅವರೇ ಹೇಳಿದ್ರು. ಈಗೇನಾಯ್ತು ಅವ್ರಿಗೆ? ಆಮೇಲೆ ವಿಶ್ವನಾಥ್ ಜೊತೆ ಸೇರಿ ಸತೀಶ್ ಅವರು ನನ್ನ ಮೇಲೆ ಆ ಟೈಮಲ್ಲಿ ಕೇಸ್ ಹಾಕ್ಸಿದ್ದಾರೆ. ಅವತ್ತು ಗೊತ್ತಾಗ್ಲಿಲ್ವಾ? ಅವತ್ತು ನಾನು ಒಕ್ಕಲಿಗ ಅಲ್ವಾ? ಇವೆಲ್ಲ ಅವರು ಅರ್ಥ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಆಮೇಲೆ ವಿಶ್ವನಾಥ್ ಅವರು ಒಂದು ವಿಡಿಯೋ ಚೆನ್ನಾಗಿ ಹೇಳಿದ್ದಾರೆ. ನಾನು ಕೃಷ್ಣಪ್ಪ ಒಂದೇ, ನಾನು ಗಂಟಗನಹಳ್ಳಿ ಕೃಷ್ಣಪ್ಪ ಒಂದೇ, ನಾನು ಸುಧಾಕರ ಒಂದೇ. ನಾವೆಲ್ಲ ಸೇರಿ ಯಾರಿಗೆ ಮಸಾಲೆ ಅರಿಬೇಕೋ ನಾವು ಅರಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವ್ರಿಗೆಲ್ಲ ಕೆಲಸ ಮಾಡ್ತಾ ಇರೋರು ಅರ್ಥ ಮಾಡ್ಕೊಬೇಕಾಗುತ್ತೆ ಇದೇನು ಎತ್ತ ಅಂತ ಹೇಳ್ಬಿಟ್ಟು. ಅವ್ರವರು ಅಭಿಮಾನಿಗಳು, ಆ ಕೆಲಸ ಮಾಡೋರು ಇದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಜನನೂ ಅರ್ಥ ಮಾಡ್ಕೊಬೇಕಾಗುತ್ತೆ ಏನು ಎತ್ತ ಯಾವ ರೀತಿ ಅಂತ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಜನಕ್ಕೂ ಅರ್ಥ ಆಗುತ್ತೆ. ಯಾವ್ಯಾವ ರೀತಿ ದೊಡ್ಡವರು ಯಾವ ರೀತಿ ನಡ್ಕೊಂತಾರೆ, ನಿಷ್ಠೆ ಅಂತ ಇರೋರು ಯಾರು, ನಿಷ್ಠೆ ಇಲ್ಲದೆ ಇರೋರು ಯಾರು ಅಂತೇಳಿ ಜನ ಅರ್ಥ ಮಾಡ್ಕೋಬೇಕು. ಇದು ವಿಶ್ವನಾಥ್ ಅವ್ರ ಹತ್ರ ಮನೆಗೋಡು ದುಡ್ಡು ತಗೊಂಡು ಓಡೋಗ್ಬೇಕು ಕೊನೆಯ ಟೈಮ್. ಈಗ ಆ ರೀತಿ ಹೇಳಿದಾರ ಜನ ಅನ್ಕೊಂಡಿದಾರಲ್ವಾ? ಈಗ ಎಲ್ಲಾ ಲೀಡರ್ಸು ಒಂದೇ ಅಂತೇಳಿ ವಿಶ್ವನಾಥ್ ಅವ್ರು ಹೇಳಿದಾರಲ್ಲ. ಈಗ ಕೇಳಲಿ, ನನಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಲೀಡರ್ಗಳು ಕೇಳಲಿ. ಇಲ್ಲಾಂದ್ರೆ ಅವರೇ ಹೇಳ್ಬಿಡ್ಲಿ, ಯಾರು ವಿಶ್ವನಾಥ್ ಅವರೇ ಹೇಳಲಿ, ನಾನು ಇಷ್ಟು ದುಡ್ಡು ಕೊಟ್ಟಿದ್ದೆ ಮುನಿಯೇಗೌಡರಿಗೆ ಎಲೆಕ್ಷನ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಮುನಿಯೇಗೌಡ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ದುಡ್ಡು ತಗೊಳಲ್ಲ, ಯಾರಿಗೂ ಈಲ್ಡ್ ಆಗಲ್ಲ. ಸತ್ಯವಾಗಿ ಏನಿದೆಯೋ ಅದನ್ನೇ ಮಾತಾಡೋದು. ನಾನು ಅದೇ ರೀತಿ ನಡ್ಕೊಂತೀನಿ. ಇನ್ನು ಮುಂದೇನೂ ಅಷ್ಟೇ, ಹಿಂದೇನೂ ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ಜನಕ್ಕೆ ಒಳ್ಳೆಯದಾದ ಆಗುವಂತ ಕೆಲಸ ಏನೇನಿದ್ರೆ ಮಾಡ್ತೀನಿ ಹೊರತು ಇವ್ರ ತರ ಎಲ್ಲ ನಾವು ಮಾತಾಡಕ್ ಹೋಗಲ್ಲ. ಏನಕ್ಕೆ ಅಂದ್ರೆ ಮಸಾಲೆ ಅರಿತೀನಿ ಅಂತಾರಲ್ಲ, ಅವ್ರು ನಂಬ್ಕೊಂಡು ಯಾರನ್ನ ಒಬ್ರು ನಂಬ್ಕೊಂಡು ಮಾಡ್ತಾ ಇರ್ತಾರೆ ಕೆಲಸ. ಅವ್ರನ್ನ ಕೈ ಬಿಟ್ಬಿಟ್ರೆ ಅವ್ರ ಕತೆ ಏನಾಗ್ಬೇಕು? ಅವ್ರಿಗೆ ಕೆಲಸ ಮಾಡ್ತಾ ಇರೋ ಕತೆ ಏನಾಗ್ಬೇಕು? ಇದನ್ನ ಜನನೂ ಅರ್ಥ ಮಾಡ್ಕೊಬೇಕು, ಲೀಡರ್ಗಳು ಅರ್ಥ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳಕ್ ಇಚ್ಛೆ ಪಡ್ತೀನಿ. ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, ನೀವು ಚುನಾವಣೆಗೆ ನಿಂತಿರೋ ವಿಶ್ವನಾಥ್ ಅವ್ರನ್ನ ಫೇಸ್ ಮಾಡೋದು ಎಷ್ಟು ಸುಲಭ, ಎಷ್ಟು ಕಷ್ಟ? ಸರ್, ನಾವು 23ರಲ್ಲಿ ಒಂದು ವರ್ಷ ಇದ್ದಂಗೆ ಬಂದಿದ್ರೆ ನಾನು 100% ಅವ್ರನ್ನ ಸೋಲ್ಸ್ತಾ ಇದ್ದೆ. ಇನ್ನು ಮುಂದೆ ಕಷ್ಟ ಇದೆ ಅವ್ರನ್ನ ಸೋಲ್ಸೋದು. ಯಾರೇ ಬಂದ್ರು ಇನ್ನು ಮುಂದೆ ಕಷ್ಟ ಇದೆ. ಏನಕ್ಕೆ ಅಂದ್ರೆ ನಮ್ಮ ಯಲಹಂಕದಲ್ಲಿ ಜನ ತುಂಬಾ ಒಳ್ಳೆಯವರಿದ್ದಾರೆ, ಲೀಡರ್ಗಳು ಒಳ್ಳೆಯವರಿದ್ದಾರೆ. ಎಲ್ಲೋ ಕೆಲವರು ಮಾತ್ರ ವಿಶ್ವನಾಥ್ ಹತ್ರ ಮಾನ ಮರ್ಯಾದೆನೆಲ್ಲ ಎತ್ಕೊಂಡೋಗಿ ಅಡ ಇಟ್ಬಿಟ್ಟಿದ್ದಾರೆ ವಿಶ್ವನಾಥ್ಗೆ. ಹಂಗಾಗಿ ಕಷ್ಟ, ಮುಂದೆ ಸೋಲ್ಸೋದು ಕಷ್ಟ ಇದೆ. ಜನ ತುಂಬಾ ಒಳ್ಳೆಯವರಿದ್ದಾರೆ, ಲೀಡರ್ಸು ಒಳ್ಳೆಯವರು. ಯಾರೋ ಕೆಲವೇ ಕೆಲವು ಲೀಡರ್ಸು
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಜನನೆಲ್ಲ ಕನ್ಫ್ಯೂಸ್ ಮಾಡಿ ಯಾರೇ ಬರಲಿ ಸೋಲ್ಸೋ ಅಂತ ಕೆಲಸ ಮಾಡ್ತಾರೆ.